ನಮ್ಮ ಪ್ರೀತಿಯ ವೀಕ್ಷಕ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಅಲಸಂದೆ ಕಾಳು ಹುಳಿ ಮಾಡ್ತಾ ಇದ್ದೀನಿ. ಅಲಸಂದೆ ಕಾಳು ಹುಳಿ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆಗೆ ಒಂದು 3/4 ಲೀಟ್ರ್ ನೀರು ಹಾಕ್ಕೊಂಡಿದ್ದೆ. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುದೀತಾ ಇರೋದನ್ನು ನಾನು ಕಾಲು ಕೆ ಜಿ ಅಲಸಂದೆ ಕಾಳನ್ನ ನೆನೆಸಿಟ್ಟಿದ್ದೆ ರಾತ್ರಿ. ಇವಾಗ ನೋಡಿ ಅದು ಅರ್ಧ ಕೆ ಜಿ ಆಗಿದೆ ಅಲಸಂದೆ ಕಾಳು. ಇವಾಗ ನಾವು ಕುದಿಯೋ ನೀರಿಗೆ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಗಡ್ಡೆ ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೆ. 2 ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ತಿರುಗಿಸೋಣ. ಸ್ವಲ್ಪ ತಿರುಗಿಸಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ನಾವು ಇವಾಗ ಬೇಯಕ್ಕೆ ಬಿಡೋಣ. ಒಂದು 10-15 ನಿಮಿಷ ಬೆಂದರೆ ಸಾಕು. ತುಂಬ ಬೇಗ ಆಗೋಗುತ್ತೆ. ಇದು ಕಾಳು ನೆಂದಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಮುಕ್ಕಾಲು ಭಾಗ ಬೆಂದಿದ್ದಾದಮೇಲೆ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ನಾಟಿ ಟೊಮೆಟೊ ಒಂದು ಮೀಡಿಯಮ್ ಸೈಜು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 1/4 ಕಪ್ಪು ತೆಂಗಿನಕಾಯಿ, ಒಂದೇ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು 3 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ನಾವು ಇವಾಗ ಸ್ವಲ್ಪ ಅಲಸಂದೆ ಕಾಳನ್ನ ಬೇಯಿಸಿರೋ ಅಲಸಂದೆ ಕಾಳನ್ನ ಒಂದು ಸೌಟಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಂಬಿಡೋಣ. ಇವಾಗ ನಾವು ನೈಸಾಗಿ ರುಬ್ಕೊಂಡು ಆಗಿದೆ. ಮಸಾಲೆ ರುಬ್ಬಿ ಆಗಿದೆ ನೋಡಿ. ಇವಾಗ ಯಾವ ಥರ ಕಲರಾಗಿ ಬಂದಿದೆ ಮಸಾಲೆನ. ನೀವು ಇವಾಗ ಕಾಳು ಬೆಂದಿದೆ ನೋಡಿ. ಓಪನ್ ಮಾಡ್ಕೊಳ್ಳೋಣ. ಕಾಳಿಗೆ ನಾವು ಮಸಾಲೆನ ಸೇರಿಸ್ಕೊಂಬಿಡೋಣ. ಮಸಾಲೆಗೆ ಸೇರಿಸ್ಕೊಂಡು ನಾವು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಿಮಗೆ ಹೆಂಗೆ ತೆಳ್ಳಗೆ ಬೇಕಾ ಸಾರು ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ನೀವು ನೀರು ಹಾಕ್ಕೊಬೋದು. ತುಂಬ ನೀರು ಹಾಕ್ಬಿಡ್ಬೇಡಿ, ಹಾಗಂತ ರಸ ಥರ ಆಗಿಬಿಡುತ್ತೆ. ನೋಡಿಕೊಂಡು ಮೀಡಿಯಮಾಗಿ ಮಾಡ್ಕೊಳ್ಳಿ. ಇದು ಅನ್ನಕ್ಕೆ ಸಾರಿಗೆ ಎರಡಕ್ಕೂ ಆಗುತ್ತೆ. ಅದಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದೀನಿ. ಮೀಡಿಯಮಾಗಿ ಮಾಡ್ಕೊಂಡಿದ್ದೆ. ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ, ಒಂದು ಸಮಕ್ಕೆ ಒಂದು ಹಂತಕ್ಕೆ ಇದೆ ಸಾರು. ಇವಾಗ ಸಾರು ಚೆನ್ನಾಗಿ ಕುದಿಬೇಕು. ಒಂದು 10-15 ನಿಮಿಷ ಕುದಿಬೇಕಾಗುತ್ತೆ. ಹುಣಸೆಹಣ್ಣು ಬೇಕಾಗಿರೋರು ಸ್ವಲ್ಪ ಹುಳಿ ಜಾಸ್ತಿ ಕೂಡ ಹಾಕ್ಕೋಬೋದು. ನಮಗೆ ಹುಳಿ ಕಮ್ಮಿ ಹಾಕಿದ್ದೀನಿ. ಇವಾಗ ಒಂದು ಪ್ಯಾನ್ ತಗೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ತುಂಬ ಎಣ್ಣೆ ಹಾಕೋದು ಬೇಡ, ಒಂದು 2 ಸ್ಪೂನ್ ಆದರೆ ಸಾಕು. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸ್ವಲ್ಪ ಸಿಡಿದಾದ್ಮೇಲೆ ಒಂದು 1/4 ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಹಾಕಿದ್ದಾದಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಒಂದು 1/4 ಸ್ಪೂನಷ್ಟು ಇಂಗು ಹಾಕ್ಕೊಳ್ಳೋಣ. ಇದು ಜೀರ್ಣ ಶಕ್ತಿ ಆಗುತ್ತೆ ನೋಡಿ. ಇವಾಗ ಕಾಳು ಒಗ್ಗರಣೆ ಆಗಿದೆ. ಒಗ್ಗರಣೆನ ಇವಾಗ ಸಾರಿಗೆ ಸೇರಿಸ್ಕೊಳ್ಳೋಣ. ಸಾರಿಗೆ ಸೇರಿಸ್ಕೊಳ್ಳುವಾಗ ನೋಡಿ ಹಬೆ ಬರುತ್ತೆ, ಹಬೆ ತಗಲುತ್ತೆ. ಹುಷಾರಾಗಿ ಮುಖ ದೂರ ಇಟ್ಕೊಂಡು ಸಾರಿಗೆ ಒಗ್ಗರಣೆ ಹಾಕಿದ್ಮೇಲೆ ನೋಡಿ ಹೆಂಗೆ ಕಾಣ್ತಾ ಇದೆ ಸಾರು ಅಂತೇಳಿ. ಇವಾಗ ಸಾರು 1/4 ಭಾಗ ರೆಡಿಯಾಗಿದೆ. 1/4 ಭಾಗ ಇನ್ನೊಂದು 2 ನಿಮಿಷ ಸಾರು ಕುದಿಬೇಕಾಗುತ್ತೆ. ನಾವು ಒಗ್ಗರಣೆ ಹಾಕಿದ್ದೀವಲ್ಲ, ಒಗ್ಗರಣೆ ಅದಕ್ಕೆ ಸಾರಿಗೆ ಹಿಡಿಬೇಕಂದ್ರೆ ನಾವು ಸ್ವಲ್ಪ ಕುದಿಸ್ಬೇಕಾಗುತ್ತೆ. ತುಂಬ ಕುದಿಸ್ಬಾರ್ದು, ಸುಮ್ಮನೆ ಒಂದು ಕುದಿ ಬರೋ ತನಕ ನಾವು ಕುದಿಸ್ಬೇಕಾಗುತ್ತೆ. ನೋಡಿ ಒಂದು ಕುದಿ ಬರ್ತಾಯಿದೆ, ಸಾರು ಒಂದು ಕುದಿ ಬರ್ತಾಯಿದೆ. ಇವಾಗ ಸಾರು ಕುದಿ ಬಂದಾದಮೇಲೆ ನಾವು ಊಟ ಮಾಡೋದಕ್ಕೆ ಸಿದ್ಧ ಆಗುತ್ತೆ ಸಾರು. ಇದು ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ. ಮತ್ತು ನಾವು ಚಪಾತಿ ಕೂಡ ತಿನ್ಬೋದು ಇದರಲ್ಲಿ. ಚಪಾತಿ, ದೋಸೆ, ಇಡ್ಲಿ ಕೂಡ ಚೆನ್ನಾಗಿರುತ್ತೆ ಸಾರು. ನೋಡಿ ಯಾವ ಥರ ಬೆಂದಿದೆ. ಅಲಸಂದೆ ಕಾಳು ಸಾರು ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.